ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಓಪ್ ಚಾನಲ್ ಟಿವಿ ಕನ್ನಡ ವೀಕ್ಷಿಸುವಂಥ ಎಲ್ಲ ವೀಕ್ಷಕರಿಗೆ ನನ್ನ ಹೃದಯಪೂರ್ವಕವಾಗಿ ವಂದಿಸುತ್ತೇನೆ. ದೇವರು ನಮ್ಮನ್ನು ಎಷ್ಟೋ ಒಳ್ಳೆ ರೀತಿಯಿಂದ ನಮ್ಮನ್ನು ಕಾಪಾಡಿ ಮತ್ತೊಂದು ಅವಕಾಶವನ್ನು ನೀಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ನಾನು ಈ ದಿನ ಈ ಸಂಚಿಕೆಯಲ್ಲಿ ಆರಿಸ್ಕೊಂಡ ಸಂಚಿಕೆ ಶಿರೋನಾಮೆ ನಮ್ಮ ಒಂದು ಆಧ್ಯಾತ್ಮಿಕ ಜೀವನವನ್ನು, ನಮ್ಮ ಒಂದು ದೇವರಲ್ಲಿರುವ ಒಂದು ಸ್ಪಿರಿಚುವಲ್ ಲೈಫನ್ನು ಯಾವ ಒಂದು ಮಾರ್ಗಗಳು ನಾವು ಆಯ್ಕೆ ಮಾಡಬೇಕೆಂದು ನಾವು ಇಲ್ಲಿ ಧ್ಯಾನ ಮಾಡಿದ್ದೇವೆ. ಈ ದಿನ ನಾನು ಆರಿಸ್ಕೊಂಡಿರುವ ಶಿರೋನಾಮೆ ಬಿ ಒಬೀಡಿಯನ್ಸ್, ವಿಧೇಯರಾಗಿರ್ರಿ. ವೇದವಾಕ್ಯ ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯ 33ನೇ ವಚನ ಈ ರೀತಿಗೆ ಹೇಳುತ್ತೆ, ನೀವು ಸ್ವಾತಂತ್ರ್ಯಕೊಳ್ಳುವ ದೇಶದಲ್ಲಿ ಬಹುಕಾಲ ಶುಭವುಳ್ಳರಾಗಿ ಬದುಕಿಕೊಳ್ಳುವಂತೆ ನಿಮ್ಮ ದೇವರಾದ ಯೆಹೋವನನ್ನು ಆಜ್ಞಾಪಿಸಿದ್ದ ಮಾರ್ಗದಲ್ಲೇ ನಡೆಯಬೇಕು. ದೇವರು ಎಷ್ಟು ಅದ್ಭುತವಾದ ಒಂದು ಪ್ರಾಮಿಸ್ ಕೊಟ್ಟಿದ್ದಾನಲ್ಲ, ಒಂದು ಕಮ್ಯಾಂಡ್. ನಾವೇನು ಮಾಡ್ಬೇಕಂತ, ನಮ್ಮ ದೇವರಾದ ಯೆಹೋವನು ಆಜ್ಞಾಪಿಸಿದ ಮಾರ್ಗದಲ್ಲಿ ನಾವು ನಡೆಯಬೇಕು. ಪ್ರಿಯ ವೀಕ್ಷಕರೇ, ಯೆಹೋವ ದೇವರಾದ ನಮಗೆ ತೋರಿಸುವಂಥ ಮಾರ್ಗವು ನಾವು ನಡೀತಾ ಇದ್ದೀವ? ಬನ್ನಿ, ಇವತ್ತಿನ ದಿನ ನಾವು ಯಾವ ಒಂದು ವಿಷಯದಲ್ಲಿ, ಯಾವ ಒಂದು ಮಾರ್ಗವನ್ನು ಹಿಡಿದೇ ಒಂದು ಧ್ಯಾನ ಮಾಡೋಣ. ಪ್ರಾರ್ಥನಾ ಒಂದಿಗೆ ನಾವು ಪ್ರಾರಂಭ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವ, ಈ ಒಂದು ವಿಧೇಯತ್ವ ಬಗ್ಗೆ ಧ್ಯಾನ ಮಾಡುವಂತೆ ಒಂದು ಸಹಾಯ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರವಾಗಲಿ. ತಂದೆಯೇ, ತಲೆಬಾಗಿರುವಂಥ ಎಲ್ಲ ವೀಕ್ಷಕರಿಗೆ ನೀವೇ ಅವರನ್ನು ಆಶೀರ್ವದಿಸಿ, ನಿಮ್ಮ ಆತ್ಮನ ಮುಖಾಂತರ ಅವರು ನಿಮಗೆ ವಿಧೇಯರಾಗುವಂತೆ ನೀವೇ ಅವರನ್ನು ಆಶೀರ್ವಾದ ಮಾಡಬೇಕೆಂದು ನಮ್ಮ ಮುದ್ರಕ್ಷಕನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಕರ್ತನೇ, ಆಮೆನ್. ಪ್ರಿಯ ವೀಕ್ಷಕರೇ, ನಾವು ದೇವರಿಗೆ ವಿಧೇಯರಾಗಿರಬೇಕು. ನಮ್ಮ ಒಂದು ಆತ್ಮಿಕ ಜೀವನವನ್ನು, ನಮ್ಮ ಒಂದು ದೇವರಲ್ಲಿ ಒಂದು ಸಂಬಂಧವಾಗಿ ಬಲವಾಗಿರ್ಬೇಕಂದ್ರೆ ನಾವು ಏನು ಮಾಡ್ಬೇಕಂತ, ದೇವರಿಗೆ ವಿಧೇಯರಾಗಿರಬೇಕು. ದೇವರಿಗೆ ವಿಧೇಯರಾಗಿರ್ಬೇಕಂತಂದರೆ ದೇವರ ಒಂದು ಮಾತನ್ನು ಕೇಳಬೇಕು, ದೇವರ ಮಾರ್ಗವನ್ನು ನಾವು ನಡಿಬೇಕು. ಸತ್ಯವೇದದಲ್ಲಿ ಅನೇಕರು ದೇವರ ಮಾತನ್ನು ಕೇಳಿ ದೇವರಿಗೆ ವಿಧೇಯರಾಗಿದ್ದಾರೆ. ಸೊ ಆ ಒಂದು ವಿಧೇಯರಾಗಿರೋದ್ರಲ್ಲಿ ನಾವು ಇವತ್ತು ಒಬ್ಬರ ಬಗ್ಗೆ ಇವತ್ತು ನಾವು ಧ್ಯಾನ ಮಾಡೋಣ. ನಿಮ್ಮ ಸತ್ಯವೇದದಲ್ಲಿ ಇರೋದ ಪಕ್ಷದಲ್ಲಿ, ಸತ್ಯವೇದದಲ್ಲಿರುವ ಮೊದಲನೇ ಪುಸ್ತಕದಲ್ಲಿ ನಾವು ತೆರೆಯೋಣ. ಆದಿಕಾಂಡ 22ನೇ ಅಧ್ಯಾಯ 1ರಿಂದ ಕೆಲವು ವಚನಗಳನ್ನು ನಾವು ಇವತ್ತು ಧ್ಯಾನ ಮಾಡೋಣ. ಇಲ್ಲಿ ನಾವು ದ ಫಾದರ್ ಆಫ್ ಫೇತ್, ಒಂದು ನಂಬಿಕೆಗೆ, ಒಂದು ವಿಧೇಯತ್ವಕ್ಕೆ ಒಂದು ಮೂಲ ಪುರುಷನನ್ನು ನಾವು ಇಲ್ಲಿ ನಾವು ಕಾಣ್ತೇವೆ. ಯಾರಪ್ಪ ಅಂತಂದರೆ ಅಬ್ರಾಮನು ಯಾವ ರೀತಿಯಾಗಿ ದೇವರ ಮಾತನ್ನು ಕೇಳಿ, ದೇವರ ಮೇಲೆ ವಿಶ್ವಾಸವಿಟ್ಟು, ದೇವರಿಗೆ ವಿಧೇಯರಾಗಿ, ದೇವರ ಮಾರ್ಗವನ್ನು ಹಿಡಿದು ಯಾವ ರೀತಿಯಾಗಿ ವಿಧೇಯನಾಗಿ ದೇವರಲ್ಲಿ ನಡೆದನು. ವೀಕ್ಷಕರೇ, ನಾವು ಈ ಒಂದು ಅಬ್ರಹಾಮನ ಚರಿತ್ರೆ ಅನೇಕ ಬಾರಿ ನಾವು ಸ್ಟಡಿ ಮಾಡಿರ್ತೇವೆ. ಒಂದಿನ ಆದರೂ ನಾವು ಆತನ ಒಂದು ಯಾವ ರೀತಿಯಾಗಿ ದೇವರ ವಿಶ್ವಾಸವಿಟ್ಟು ದೇವರ ಮಾತನ್ನು ಕೇಳಿ ವಿಧೇಯನಾದನೋ ನಾವು ಆ ರೀತಿ ಮಾಡ್ತಾ ಇದ್ದೀವ? ದೇವರ ಮಾತನ್ನು ಕೇಳ್ತಾ ಇದ್ದೀವ? ದೇವರ ಮಾತನ್ನು ನಾವು ಕೇಳಿ ಆತನ ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವ? ಇಲ್ಲ ನಮ್ಮ ಒಂದು ವೈಯಕ್ತಿಕ ಕೆಲಸಗಳಲ್ಲಿ ನಾವು ಬ್ಯುಸಿ ಆಗಿದ್ದೀವ? ಪ್ರಿಯರೇ, ನಾವು ಪ್ರತಿ ವಾರ ಸಭೆಗೆ ಹೋಗ್ತಾ ಇದ್ದೀವಿ, ಪ್ರತಿ ವಾರ ವಾಕ್ಯವನ್ನು ಕೇಳ್ತಾ ಇದ್ದೀವಿ. ಆ ವಾಕ್ಯವನ್ನು ಕೇಳಿ ನಮ್ಮ ಮನಸ್ಸಿಗೆ ತಕ್ಕೊಂಡು ಅದರ ಪ್ರಕಾರ ನಾವು ಜೀವಿಸ್ತಾ ಇದ್ದೀವ? ಕ್ರೈಸ್ತರಂದ್ರೆ ಸುಮ್ಮನೆ ನಾವು ಹೆಸರಿಗೆ ಮಾತ್ರ ಕ್ರೈಸ್ತರಲ್ಲ. ಸುಮ್ಮನೆ ಯೇಸು ಸ್ವಾಮಿನ ನಂಬಿಕೊಂಡು ನಾವು ನಮ್ಮ ಇಷ್ಟ ಪ್ರಕಾರ ಜೀವಿಸುವುದಂತಲ್ಲ ಕ್ರೈಸ್ತರಂದ್ರೆ. ಕ್ರೈಸ್ತರಂದ್ರೆ ದೇವರ ಮಾತನ್ನು ಕೇಳಿ
ಆತನ ಮಾರ್ಗಗಳು ಹಿಡಿದು ನಾವೇನು ಮಾಡಬೇಕು? ವಿಧೇಯನಾಗಿ ಯೇಸು ಸ್ವಾಮಿ ಒಂದು ಮಾತುಗಳೇ ನಾವು ವಿಧೇಯನಾಗಿ ನಡೆಯಬೇಕು ಪ್ರಿಯರೇ. ಇಲ್ಲಿ ಅಬ್ರಾಮನು ಯೆಹೋವ ದೇವರ ಮಾತನ್ನು ಕೇಳಿ ಯೇಸು ಸ್ವಾಮಿಯ ಮೇಲೆ ವಿಶ್ವಾಸವಿಟ್ಟು ದೇವರ ಮೇಲೆ ಒಂದು ನಂಬಿಕೆ ಇಟ್ಟು ಯಾವ ರೀತಿಯಾಗಿ ಆತನ ಮಾರ್ಗವನ್ನು ಹಿಡಿದನು, ಆತನ ಒಂದು ವಿಶ್ವಾಸವನ್ನು ಕಳೆದುಕೊಂಡನು, ಆತನ ವಿಶ್ವಾಸವನ್ನು ಗಟ್ಟಿಯಾಗಿ ಒಂದು ದೃಢವಾಗಿ ಇಟ್ಕೊಂಡನ ಪ್ರಿಯರು. ನೋಡಿಕೊಳ್ಳೋಣ. ಮೊದಲನೇ ವಚನ, 22ನೇ ಅಧ್ಯಾಯ 1ನೇ ವಚನ. ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಹಾಮನು ಪರಿಶೋಧಿಸಿದನು. ಪ್ರಿಯರೇ, ಈ ಎಲ್ಲ ವಿಷಯ ಅದಾದ್ಮೇಲೆ ಅಂದರೆ ದೇವರು ಕೊಟ್ಟಿರುವಂಥ ಮಾತು ನೆರವೇರಿಸಿದನಲ್ಲಿ. ದೇವರು ಒಂದು ಬಹುಮಾನ ಕೊಟ್ಟನು ಅಬ್ರಹಾಮನಿಗೆ. ಬಹುಮಾನ ಒಂದು ಇಸಾಕನನ್ನು ಕೊಟ್ಟನು ಅಬ್ರಹಾಮನಿಗೆ. ಎಷ್ಟೋ ವರ್ಷಗಳಾದ ನಂತರ ತಾಳ್ಮೆಯಿಂದ ತಾಳಿ ದೇವರು ಹೇಳಿರುವಂಥ ದೇಶದೊಳಗೆ ಹೋಗಿ ದೇವರ ಮಾತನ್ನು ಕೇಳಿ ತಾಳ್ಮೆದಿಂದ ತಾಳಿ ವಿಧೇಯನಾದ ನಂತರ ಏನು ಕೊಟ್ಟು? ದೇವರೊಂದು ಬಹುಮಾನ ಕೊಟ್ಟನು ಪ್ರಿಯರೇ. ಅಬ್ರಹಾಮನಿಗೆ ಪರಿಶೋಧನೆ ನಂತರ ದೇವರು ನಮಗೂ ಸಹ ಏನು ಮಾಡ್ತಾನೆ? ಪರಿಶೋಧಿಸ್ತಾನೆ ಪ್ರಿಯರೇ. ನಾವು ಆ ಪರಿಶೋಧನೆಗೆ ರೆಡಿಯಾಗಿದ್ದೀವ? ನೋಡ್ರಿ, ಏನು ಆ ಪರಿಶೋಧನೆ ನೋಡೋಣ ಈಗ. ಹೇಗೆಂದರೆ ಆತನು ಅವನನ್ನು ಅಬ್ರಾಮನೇ ಎಂದು ಕರೆಯಲು ಅವನು ಇಗೋ ಇದ್ದೇನೆ ಅಂದನು. ಪ್ರಿಯರೇ, ಎಷ್ಟು ಅದ್ಭುತವಾದ ಮಾತಲ್ಲ ಇದು! ಎಷ್ಟು ಕ್ವಿಕ್ ರೆಸ್ಪಾನ್ಸ್ ಅಬ್ರಾಹ್ಮನಿಂದ. ದೇವರು ಈಗ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಈ ಒಂದು ಪ್ರಶ್ನೆ ದೇವರು ನಿಮಗೆ ಮಾಡಿದ್ರೆ ನಿಮ್ಮ ಉತ್ತರ ಏನು? ನೀವು ಎಲ್ಲಿದ್ದೀರಿ? ದೇವರ ಮಾರ್ಗವನ್ನು ಹಿಡಿದಿದ್ದೀರಾ, ಇಲ್ಲ ಸೈತಾನನ ಮಾರ್ಗವನ್ನು ಹಿಡಿದಿದ್ದೀರಾ? ದೇವರು ಒಂದು ವೇಳೆ ಪ್ರತ್ಯೇಕವಾಗಿ ಅಬ್ರಾಹ್ಮನ ಕೇಳದಂಥ ಪ್ರಶ್ನೆ ನಿಮಗೆ ಕೇಳಿದರೆ ಯಾವ ರೀತಿಯಾಗಿ ಉತ್ತರ ಕೊಡ್ತೀವಿ ಪ್ರಿಯರೇ? ನೋಡಿಕೊಳ್ಳೋಣ ಅಬ್ರಾಹ್ಮನು ಏನಂತ ಮಾಡಿದನು. 2ನೇ ವಚನ. ಆಗಲಾತನು ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಈಸಾಕನನ್ನು ತೆಗೆದುಕೊಂಡು ಮೊರಿಯ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು. ಒಂದು ಎಷ್ಟು ಅಬ್ರಾಹ್ಮನಿಗೆ ಒಂದು ಕಠಿಣವಾದದ್ದು. ಕೆಲವು ವರ್ಷಗಳೊಮ್ಮೆ ಅಬ್ರಾಹ್ಮನು ವೇಟ್ ಮಾಡಿದನು. ಎಲ್ಲರ ಹಿಂಸೆಯನ್ನು ಪಡೆದನು. ಒಂದು ಸ್ವಂತ ಒಂದು ಕಣ್ಣೀರು ದಲ್ಲಿ ದುಃಖದಿಂದ ಇದ್ದನು ಕೆಲವು ವರ್ಷಗಳ ನಂತರ. ಈಗ ದೇವರು ಒಂದು ಬಹುಮಾನ ಕೊಟ್ಟಿದ ಮೇಲೆ ಅಬ್ರಾಹ್ಮನಿಗೆ ಹೇಳ್ತಿದ್ದಾನೆ, ನಿನಗೆ ಪ್ರಿಯನಾಗಿರುವ ಒಬ್ಬನೇ ಒಬ್ಬನು ಮಗನಾದ ಈಸಾಕನನ್ನು ನನಗೆ ಅರ್ಪಿಸು. ಒಬ್ಬನೇ ಒಬ್ಬನು ಪ್ರಿಯನಾಗಿರುವ ಒಂದು. ಪ್ರಿಯರೇ, ಇಲ್ಲಿ ನಾವೇನು ನೋಡ್ಬೇಕಾದ್ರೆ ದೇವರು ಅಬ್ರಾಹ್ಮನಿಗೆ ಒಂದು ಪರಿಶೋಧಿಸ್ತಾನೆ. ನಿನಗೆ ಪ್ರಿಯನಾಗಿರುವ ಒಬ್ಬನ ಮಗನು ನನಗೆ ಅರ್ಪಿಸುವಂತ. ಅದೇ ಪ್ರಶ್ನೆ ನಿಮಗೆ ದೇವರು ಕೇಳ್ತಾ ಇದ್ದಾನೆ. ನಿನಗೆ ಇಷ್ಟವಾಗಿರುವ, ನಿನಗೆ ಸಂತೋಷ ಕೊಡುವ, ನಿನಗೆ ಒಂದು ಅಪಾರವಾದ ಆನಂದ ಸಂತೋಷವನ್ನು ಕೊಡುವ ಒಂದು ವ್ಯಕ್ತಿ ಅಥವಾ ಒಂದು ವಸ್ತು ನೀವು ಕೊಡಂದ್ರೆ ನೀವು ಕೊಡ್ತೀರಾ? ಇಲ್ಲಿ ಅಬ್ರಾಹ್ಮನು ಎಷ್ಟು ಅಮೂಲ್ಯವಾದ ಒಂದು ಪ್ರಿಯನಾಗಿರುವ ಒಂದು ಮಗನ ಈಸಾಕನನ್ನು ದೇವರು ಕೇಳ್ತಾ ಇದ್ದಾನೆ. ಸೊ ಅಬ್ರಾಹ್ಮನ ಉತ್ತರ ಏನು ನೋಡ್ಬೇಕಿಲ್ಲಿ. 3ನೇ ವಚನ. ಬೆಳಗ್ಗೆ ಅಬ್ರಾಹ್ಮನು ಎದ್ದು ಕತ್ತೆಗೆ ತಡೆ ಹಾಕಿಸಿ ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು, ಇಲ್ಲಿ ನೋಡ್ರಿ, ಅಬ್ರಾಹ್ಮನು ಯಾವಾಗ ದೇವರು ಪ್ರಶ್ನೆಯನ್ನು ಕೇಳಿದನೋ, ಸೊ ಯಾವಾಗ ತನ್ನ ಈಸಾಕನನ್ನು ನನಗೆ ಸಮರ್ಪಿಸಬೇಕು ಎಂದು ಕೇಳಿದನು, ಅಬ್ರಾಹ್ಮನು ತಿರುಗಿ ಒಂದು ಪ್ರಶ್ನೆನೂ ಒಂದು ಉತ್ತರನು ಯಾಕೆ ಅಂತ ಕೊಡಬೇಕಂತ ಹೇಳಿಲ್ಲ. ಯಾವಾಗ ದೇವರು ನಿನ್ನ ಪ್ರಿಯ ಮಗನಾದ ಈಸಾಕನನ್ನು ನನಗೆ ಅರ್ಪಿಸು ಅಂತಾನು ಆವಾಗ ಪ್ರಿಪೇರ್ ಮಾಡ್ಕೊತಾನೆ. ಅಲ್ಲಿ ಒಂದು ವರ್ಡ್ನು ದೇವರಿಗೆ ಉತ್ತರ ಮತ್ತೆ ಇದು ಮಾಡಲ್ಲ. 4ನೇ ವಚನ. 3ನೇ ದಿನದಲ್ಲಿ ಅಬ್ರಾಮನು ಕಣ್ಣೆತ್ತಿ ನೋಡುವಾಗ ಆ ಸ್ಥಳವು ದೂರದಲ್ಲಿ ಕಾಣಿಸಲು ಅವನು ತನ್ನ ಸೇವಕರಿಗೆ, ನೀವು ಇಲ್ಲೇ ಕತ್ತೆಯ ಬಳಿಯಲ್ಲಿರಿ, ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವರಾಧನೆ
ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ. ಇಲ್ಲಿ ನೋಡ್ರಿ, ಮತ್ತೊಂದು ವಿಶ್ವಾಸ ಅಬ್ರಾಮನಿಗೆ ಏನು ಮಾಡ್ತಾನೆ, ಇಲ್ಲಿ ಒಂದು ಬಹುವಚನವನ್ನು ಇಲ್ಲಿ ಉಪಯೋಗಿಸ್ತಾನೆ. 3ನೇ ದಿನದಲ್ಲಿ ತನ್ನ ಸೇವಕರು ಕತ್ತೆ ಎಲ್ಲ ಪ್ರಿಪೇರ್ ಮಾಡ್ಕೊತಾನೆ ಹೋಮಕ್ಕೆ. ಈಸಾಕನ ಬಗಲಲ್ಲಿ ಇರ್ತಾನೆ. ಸೊ ಆ ದೂರದಲ್ಲಿ ಆ ಒಂದು ಬೆಟ್ಟ ಕಾಣುವಾಗ ಸೇವಕರಿಗೆ, ನೀವು ಇಲ್ಲೇ ಇರ್ರಿ, ನಾವು ಮತ್ತೆ ತಿರುಗಿ ಬರ್ತೇವೆ. ನಾನು ಅಂತ ಹೇಳಿಲ್ಲ ಅಬ್ರಾಮನು. ನಾವು ಅರ್ಥ ಮಾಡಿಕೊಳ್ಳಬೇಕು, ಅಬ್ರಾಮನು ಯಾವ ರೀತಿಯಾಗಿ ವಿಶ್ವಾಸ, ಯಾವ ರೀತಿಯಾಗಿ ನಂಬಿಕೆ ದೇವರ ಮೇಲೆ ಇಟ್ಟಿದ್ದಾನೆ. ಪ್ರಿಯರೇ, ಇಲ್ಲಿ ಅಬ್ರಾಮನಂತೆ ನಾವು ದೇವರ ಮೇಲೆ ಇಷ್ಟು ಅಪಾರವಾದ ವಿಶ್ವಾಸ ಇಟ್ಟಿದ್ದವ. ದೇವರು ನಮಗೆ ಏನನ್ನು ಒಂದು ಕೆಟ್ಟ ಕೆಲಸ ಮಾಡಿದರೆ, ಒಂದು ಕಷ್ಟವನ್ನು ಚಿಕ್ಕದಾಗಿ ನಾವು ಮಾಡಿದರೆ ನಾವೇನು ಮಾಡ್ತೀವಿ? ದೇವರನ್ನು ಬೈತೀವಿ, ದೇವರಿಗೆ ನಾವು ದೋಷ ಮಾಡ್ತೀವಿ. ಇಲ್ಲಿ ಅಬ್ರಾಮನು ಎಷ್ಟು ಅಪಾರವಾದ ನಂಬಿಕೆ ನೋಡ್ರಿ ದೇವರ ಮೇಲೆ. ನಾವು ಮತ್ತೆ ತಿರುಗಿ ಬರಿತೇವೆ ಅಂತ ಸೇವಕರಿಗೆ ಹೇಳ್ತಾ ಇದ್ದಾನೆ. 5ನೇ ವಚನ. ಆಗ ಅಬ್ರಾಮನು ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ತನ್ನ ಮಗನಾದ ಈಸಾಕನ ಮೇಲೆ ಒರೆಸಿ ತನ್ನ ಕೈಯಲ್ಲಿ ಬೆಂಕಿಯನ್ನು ಕತ್ತಿಯನ್ನು ತೆಗೆದುಕೊಂಡ ನಂತರ ಅವರಿಬ್ಬರು ಹೊರಟು ಹೋದರು. ಅಬ್ರಾಮನು ಎಲ್ಲ ಪ್ರಿಪೇರ್ ಮಾಡ್ತಾನೆ. ಈಸಾಕನು ಸಹ ಹೇಳ್ತಾನೆ, ಎಲ್ಲ ಯಜ್ಞಕ್ಕೆ ಹೋಮಕ್ಕೆ ಏನೇನು ಬೇಕಾದ ಪದಾರ್ಥಗಳು ರೆಡಿ ಮಾಡ್ತಾರೆ. ಪ್ರಿಯರೇ, ಇಲ್ಲಿ ಅಬ್ರಾಮನು ಮಾಡುವಂಥ ಕಾರ್ಯ ಅದೇ ರೀತಿಯಾಗಿ ನಾವು ಸಹ ನಾವೇನು ಮಾಡಬೇಕಂದ್ರೆ, ದೇವರ ಒಂದು ಮಾತನ್ನು ಕೇಳಿ ನಮ್ಮ ಕ್ರಿಯೆಗಳ ಮುಖಾಂತರ ತೋರಿಸ್ಬೇಕು. ಇಲ್ಲಿ ಅಬ್ರಾಮನು ಒಂದು ಬಾಧೆ, ಒಂದು ಕಷ್ಟ, ಒಂದು ನೋವು ಅನ್ನೋ ಹೃದಯದಲ್ಲಿದೆ. ಆದರೂ ಅವನು ಮೈಲ್ ತೋರಿಸಲಾರದೆ ಅಬ್ರಾಮನ್ ಏನು ಮಾಡ್ತಿದ್ದಾನೆ? ಒಂದು ಕ್ರಿಯೆಗಳ ಮುಖಾಂತರ ಹೊರಗೆ ತೋರಿಸ್ತಾ ಇದ್ದಾನೆ. ಈ ಸಾಗನಿಗೂ ಸಹ ಗೊತ್ತಿಲ್ಲ, ಆತನು ಸಹ ಒಂದು ಕ್ರಿಯೆಗಳ ಮುಖಾಂತರ ಕೆಲಸ ಮಾಡ್ತಾ ಇದ್ದಾನೆ. ಪ್ರೇರಿಲ್ಲ, ನಾವು ದೇವರಿಗೆ ವಿಧೇಯರಾಗಿ ಯೇಸು ಕ್ರಿಸ್ತನನ್ನು ನಂಬಿಕೊಂಡು ನಾವು ಕ್ರಿಯೆಗಳು ತೋರಿಸ್ತಾ ಇದ್ದೀವ? ದೇವರ ಮಾತನ್ನು ಕೇಳಿ ನಾವು ಕ್ರಿಯೆಗಳು ತೋರಿಸ್ತಾ ಇದ್ದೀವ? ಇಲ್ಲಿ ಅಬ್ರಾಮನು ಈಸಾಕನು ಯಾವ ರೀತಿಯಾಗಿ ಆತನ ಕ್ರಿಯೆಗಳ ಮುಖಾಂತರ ತೋರಿಸಿದರು, ದೇವರ ಮಾತಿಗೆ ವಿಧೇಯರಾದರು, ದೇವರ ಮೇಲೆ ಅಪಾರವಾದ ವಿಶ್ವಾಸ ಬಿಟ್ಟರು, ಅದೇ ರೀತಿಯಾಗಿ ನಾವು ದೇವರ ಮೇಲೆ ವಿಧೇಯರಾಗಿ ವಿಶ್ವಾಸವನ್ನು ಇಟ್ಟಿದ್ದೇವ? 7ನೇ ವಚನ. ಹೋಗುವಾಗ ಈಸಾಕನು ತನ್ನ ತಂದೆಯಾದ ಅಬ್ರಾಮನಿಗೆ ಅಪ್ಪ ಎಂದು ಕರೆಯಲು ಅಬ್ರಾಮನು ಏನು ಮಗನೇ ಅಂದನು. ಈಸಾಕನು, ಇಗೋ ಬೆಂಕಿಯೂ ಕಟ್ಟಿಗೆಯೂ ಉಂಟು, ಆದರೆ ಹೋಮಕ್ಕೆ ಬೇಕಾದ ಕುರಿ ಎಲ್ಲಿ ಎಂದು ಕೇಳಿದ್ದಕ್ಕೆ ಅಬ್ರಾಮನು, ಮಗನೇ, ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರು ಒದಗಿಸುವನು ಅಂದನು. ಎಷ್ಟು ನಂಬಿಕೆ ನೋಡ್ರಿ ದೇವರ ಮೇಲೆ, ಎಷ್ಟು ವಿಧೇಯತ್ವ ದೇವರ ಮಾತಂದ್ರೆ. ಮಗನು ಕೇಳ್ತಾ ಇದ್ದೇನೆ, ಅಪ್ಪ ನಾವೆಲ್ಲ ರೆಡಿ ಮಾಡಿದ್ದೀವಿ, ಹೋಮಕ್ಕೆ ಬೇಕಾದ ಕಟ್ಟಿಗೆಗಳು, ಬೆಂಕಿ ಎಲ್ಲ ನಾವು ರೆಡಿ ಮಾಡ್ತೀವಿ, ಆದರೆ ಒಂದು ಕುರಿಯಲ್ಲಿ, ಒಂದು ಹೋಮಕ್ಕೆ ಒಂದು ನಾವು ಅರ್ಪಿಸುವ ಕುರಿಯಲ್ಲಿ ಅನ್ನೋ ಅಬ್ರಾಹ್ಮನಿಗೆ ಕೇಳ್ತಾ ಇದ್ದೇನೆ. ಆದರೆ ಅಬ್ರಾಹ್ಮನ ಉತ್ತರ ನೋಡ್ರಿ, ಒಂದು ಕ್ಷಣನೂ ಒಂದು ಆತನ ವಿಶ್ವಾಸ ದೇವರ ಮೇಲೆ, ಒಂದು ದೇವರ ಮೇಲೆ ವಿಧೇಯತ್ವ ಕಡಿಮೆ ಆಗಿಲ್ಲ. ಯಾವ ರೀತಿಯಾಗಿ ದೇವರ ಮೇಲೆ ಅಪಾರವಾದ ನಂಬಿಕೆ ಇಟ್ಟುಕೊಂಡು ಪ್ರಿಯರೇ, ಆತನಿಗೆ ಒಂದು ದೇವರ ಮೇಲೆ ವಿಶ್ವಾಸವಿಟ್ಟು ದೇವರ ಮಾತನ್ನು ವಿಧೇಯನಾಗಿ ಕೇಳಿ ಆತನ ಕ್ರಿಯೆಗಳ ಮುಖಾಂತರ ತೋರಿಸೋನು, ಅದೇ ರೀತಿಯಾಗಿ ನಾವು ಸಹ ದೇವರ ಮಾತನ್ನು ಕೇಳಿ ನಮ್ಮ ಆಧ್ಯಾತ್ಮಿಕ ಜೀವನವನ್ನು ಬಲವಾಗಿರಬೇಕಂದರೆ, ದೇವರಲ್ಲಿ ಸಂಬಂಧಿಕವಾದ ಒಂದು ದೃಢವಾಗಿರಬೇಕಂದರೆ ನಾವು ದೇವರ ಮಾತಿನ ಮೇಲೆ ವಿಧೇಯರಾಗಿರಬೇಕು. ಇಲ್ಲಿ ನಾವು ಒಂದು ಕ್ಷಣನೂ ದೇವರ ಒಂದು ಅಬ್ರಹಾಮನ ದೇವರ ಮೇಲೆ ಇರುವ ವಿಶ್ವಾಸ ಕಡಿಮೆ ಇರೋದನ್ನು ನಾನು ನೋಡಿಲ್ಲ. ಎಲ್ಲವೂ ರೆಡಿ ಆದರೂ ಸಹ, ತನ್ನ ಸ್ವಂತ ಮಗನಾದ ಈಸಾಕನು ಕೇಳಿದ್ರು ಸಹ ಅಬ್ರಹಾಮನ ಏನು ಮಾಡ್ತಾನೆ? ದೇವರು ಯಜ್ಞಕ್ಕೆ ಬೇಕಾದ ಕುರಿಯನ್ನು ಒದಗಿಸ್ತಾನೆ ಎಂದು ಅಬ್ರಹಾಮನು ಉತ್ತರ ಕೊಡ್ತಾನೆ. ಪ್ರೇರೆ, ನಾವಿಲ್ಲಿ ಮುಖ್ಯವಾಗ ನಾವು 3 ಅಂಶಗಳು ನಾವು ಕಲಿಯಬೇಕು ಪ್ರಿಯರೇ. ಒಂದು ವಿಧೇಯತ್ವ ಅನ್ನೋದು ಪರೀಕ್ಷೆ, ಅದೊಂದು ಕಷ್ಟವಲ್ಲ. ಇಲ್ಲಿ ಅಬ್ರಾಮನು ದೇವರು ಒಂದು ಪರಿಶೋಧಿಸಿದ ಮೇಲೆ
ಆತನ ಒಂದು ಕಷ್ಟ, ಒಂದು ಸಂಕಟ ಒಂದು ತಿಳ್ಕೊಳ್ಳಿಲ್ಲ. ಇದು ದೇವರ ಒಂದು ವಿಧೇಯತ್ವಕ್ಕೆ, ದೇವರ ಮೇಲೆ ವಿಶ್ವಾಸ ಬಿಟ್ಟನು ಪ್ರಿಯರೇ. ಅಬ್ರಾಮನು ಆತನೊಂದು ಪ್ರಿಯನಾಗಿರುವ ದೇವರಿಗಾಗಿ ಅರ್ಪಿಸುವುದಕ್ಕೆ ರೆಡಿಯಾದನು. ನಾವು ಏನು ದೇವರಿಗೆ ಸ್ಯಾಕ್ರಿಫೈಸ್ ಮಾಡ್ತೀವಿ? ಯಾವ ರೀತಿಯಾಗಿ ಅಬ್ರಾಮನು ತನ್ನ ಮಗನನ್ನು, ಸ್ವಂತ ಮಗನನ್ನು, ಒಬ್ಬನ ಮಗನನ್ನು ದೇವರಿಗೆ ಸ್ಯಾಕ್ರಿಫೈಸ್ ಮಾಡಲು ರೆಡಿಯಾದನು. ನಾವು ದೇವರಿಗೆ ಏನು ಸ್ಯಾಕ್ರಿಫೈಸ್ ಮಾಡ್ತೀವಿ? ಒಬಿಡಿಯನ್ಸ್ ಅಂದರೆ, ವಿಧೇಯತ್ವದಂದರೆ ದೇವರ ಮಾತನ್ನು ಕೇಳಿ ಆತನ ಮಾತಿನ ಪ್ರಕಾರ ನಡೆಯಬೇಕು. ಒಂದು ವೇಳೆ ದೇವರು ಅಬ್ರಾಮನಿಗೆ ಕೊಟ್ಟಿರುವಂಥ ಒಂದು ಪರೀಕ್ಷೆ ನಮಗೆ ಕೊಟ್ಟರೆ ನಾವು ಸ್ಯಾಕ್ರಿಫೈಸ್ ಮಾಡೋಕೆ ರೆಡಿ ಇದ್ದೀವಾ? ನಮ್ಮ ವೈಯಕ್ತಿಕ ಜೀವನ ಒಂದು ತಿಳಿದುಕೊಳ್ಳಿ ಪ್ರಿಯರೇ. ಎರಡನೇದಾಗಿ, ದೇವರ ಒಂದು ಎಲ್ಲ ಒಂದು ಆಶೀರ್ವಾದಗಳು, ದೇವರು ಎಲ್ಲ ನಮಗೆ ಏನು ಬೇಕಾಗಿದೋ ದೇವರು ನಮಗೆ ಒದಗಿಸ್ತಾನೆ ಪ್ರಿಯರೇ. ಇಲ್ಲಿ ಅಬ್ರಾಮನು ಒಂದು ವಿಶ್ವಾಸದಿಂದ ಹೆಜ್ಜೆ ಹಾಕಿದನು, ಒಂದು ಮುಂದೆ ಹೋದನು. ದೇವರು ಅಬ್ರಾಮನ ವಿಶ್ವಾಸ ನೋಡಿ ಅಬ್ರಾಮನಿಗೆ ಏನು ಬೇಕಿದೆ ಅದು ಒದಗಿಸಿದನು. ಈಸಾಕನು ಕೇಳಿದ ಮೇಲೆ, ಅಪ್ಪ ಕುರಿಮರಿ ಎಲ್ಲಿ ಅಂತ ಕೇಳಿದ ಮೇಲೆ ಅಬ್ರಾಮನೇನು ವಿಶ್ವಾಸದಿಂದ ಏನು ಮಾಡಿದನು? ದೇವರು ಒದಗಿಸ್ತಾನೆಂದು ಉತ್ತರ ಕೊಟ್ಟನು. ಪ್ರಿಯ ವೀಕ್ಷಕರೇ, ನಮ್ಮ ಒಂದು ವಿಶ್ವಾಸ ಬಿಟ್ಟರೆ, ದೇವರ ಮೇಲೆ ಒಂದು ವಿಧೇಯತ್ವ ಇಟ್ಟರೆ, ದೇವರು ನಿಮಗೆ ಬೇಕಾಗಿರುವ ಎಲ್ಲ ಒಂದು ವಸ್ತುಗಳನ್ನು, ನಿಮಗೆ ಬೇಕಾಗಿರುವ ಎಲ್ಲ ಒಂದು ಇಚ್ಛೆಗಳನ್ನು ದೇವರು ನಿಮಗೆ ನೀಡುತ್ತಾನೆ ಪ್ರಿಯರೇ. ಮೂರನೇದಾಗಿ, ದೇವರ ಒಂದು ಆಶೀರ್ವಾದ. ನಾವು 17ನೇ ವಚನ 18ನೇ ವಚನವನ್ನು ನೋಡುವುದಾದರೆ, ನಿನ್ನ ಸಂತತಿಯ ಹೆಚ್ಚಿಸುವೆನು, ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರದ ತೀರದಲ್ಲಿರುವ ಉಸುಬಿನಂತೆಯೂ ಅಸಂಖ್ಯವಾಗಿ ಮಾಡುವೆನು. ಎಷ್ಟು ಅದ್ಭುತವಾದ ಪ್ರಾಮಿಸ್ ದೇವರು ಅಬ್ರಾಮನಿಗೆ ಮಾಡಿದ್ದನು ಪ್ರಿಯರೇ. ಅದೇ ರೀತಿಯಾಗಿ ಯಾವ ರೀತಿಯಾಗಿ ದೇವರ ಒಂದು ಮಾತನ್ನು ವಿಧೇಯನಾಗಿ ವಿಶ್ವಾಸದಿಂದ ಅಬ್ರಾಮನು ಮುಂದೆ ಹೋದನು, ಅದೇ ರೀತಿಯಾಗಿ ನಾವು ಸಹ ದೇವರ ಮಾತನ್ನು ಕೇಳಿ ನಾವು ವಿಧೇಯರಾಗಿ ದೇವರ ಮಾತನ್ನು ಕೇಳಿ ವಿಧೇಯರಾಗಿ ಆತನ ಕ್ರಿಯೆಗಳ ಮುಖಾಂತರ ನಾವು ಮುಂದೆ ಹೋದರೆ ದೇವರು ನಮಗೂ ಸಹ ಅಬ್ರಾಮನಂತೆ ಒಂದು ಆಶೀರ್ವಾದಗಳು ನಮಗೆ ನೀಡ್ತಾನೆ ಪ್ರಿಯರೇ. ನಾವು ಒಂದೇ ಒಂದು ಕೆಲಸ ಮಾಡಬೇಕು. ಏನಪ್ಪ ಅಂತಂದರೆ, ದೇವರ ಒಂದು ಮಾತು ಕೇಳಿ ವಿಧೇಯರಾಗಿ ನಮ್ಮ ಕ್ರಿಯೆಗಳ ಮುಖಾಂತರ ತೋರಿಸಬೇಕು. ಇಲ್ಲಿ ಅಬ್ರಾಮನು ಅದೇ ಮಾಡಿದನು. ದೇವರ ಒಂದು ಮಾತು ಕೇಳಿ ಎಲ್ಲ ಪ್ರಿಪೇರ್ ಆಗಿ ಅದನ್ನು ವಿಶ್ವಾಸ ಬಿಟ್ಟು ಮುಂದೆ ಹೋದನು. ಅದು ಏನು ಒಂದು ಪ್ರಶ್ನೆನೂ ಕೇಳಿಲ್ಲ ಅಬ್ರಾಮನ್ ದೇವರಿಗೆ. ನಾವು ಸಹ ದೇವರ ಮೇಲೆ ವಿಶ್ವಾಸ ಬಿಟ್ಟು, ದೇವರ ಮೇಲೆ ನಂಬಿಕೆ ಇಟ್ಟು, ದೇವರ ಮಾತನ್ನು ಕೇಳಿ ನಾವೇನು ಮಾಡಬೇಕು? ಮುಂದೆ ಹೋಗಬೇಕು. ದೇವರು ಅಬ್ರಾಮನಿಗೆ ಕೊಟ್ಟಂಥ ಆಶೀರ್ವಾದಗಳು, ಅಬ್ರಾಮನಿಗೆ ನೀಡಿದ ಎಲ್ಲ ಐಶ್ವರ್ಯ, ಎಲ್ಲ ಒಂದು ಸಂತತಿ, ಎಲ್ಲ ಒಂದು ಇಚ್ಛೆಗಳು ದೇವರು ಅಬ್ರಾಮಕ್ಕೆ ನೀಡಿದನು. ಅದೇ ಪರವಾಗಿ ದೇವರು ನಮಗೂ ಸಹ ಎಲ್ಲ ಒಂದು ನಮ್ಮ ಇಚ್ಛೆಗಳು, ನಮಗೆ ಬೇಕಾದ ಆಶೀರ್ವಾದಗಳು, ನಮಗೆ ಬೇಕಾಗಿರೋ ಎಲ್ಲ ಒಂದು ನಮಗೆ ಇಷ್ಟವಾದ ಆಶೀರ್ವಾದಗಳು ನಾವು ದೇವರು ಏನು ಮಾಡ್ತಾನೆ? ನಮಗೆ ನೀಡ್ತಾನೆ ಪ್ರಿಯರೇ. ನಾವೇನು ಮಾಡಬೇಕು? ದೇವರ ಮಾತನ್ನು ಕೇಳಿ ವಿಧೇಯರಾಗಿರಬೇಕು. ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯ 33ನೇ ವಚನ ಹೇಳುತ್ತೆ, ನೀವು ಸ್ವಾತಂತ್ರ್ಯಿಸಿಕೊಳ್ಳುವ ದೇಶದಲ್ಲಿ ಬಹುಕಾಲ ಶುಭವುಳ್ಳರಾಗಿ ಬದುಕಿಕೊಳ್ಳುವಂತೆ ನಿಮ್ಮ ದೇವರಾದ ಯೆಹೋವನ ಆಜ್ಞಾಪಿಸಿದ ಮಾರ್ಗದಲ್ಲಿ ಮಾತ್ರ ನಾವೇನು ಮಾಡಬೇಕು? ನಡೀಬೇಕು. ಅಲ್ಲಿ ಅಬ್ರಾಮನು ದೇವರು ಆಜ್ಞಾಪಿಸಿದಂತೆಯೇ ಆ ಒಂದು ಮಾರ್ಗದಲ್ಲಿ ಮಾತ್ರ ಅಬ್ರಾಮನು ಏನು ಮಾಡಿದನು? ನಡೀತನು. ಪ್ರಿಯರೇ, ನಾವು ಅದೇ ಪರವಾಗಿ ಯಾವ ರೀತಿಯಾಗಿ ಅಬ್ರಾಮನು ನಡೆದನು, ಯಾವ ರೀತಿಯಾಗಿ ತನ್ನ ವಿಶ್ವಾಸವನ್ನು ಇಟ್ಟನು, ಯಾವ ರೀತಿಯಾಗಿ ತನ್ನ ನಂಬಿಕೆ ಇಟ್ಟನು, ಯಾವ ರೀತಿಯಾಗಿ ಅಬ್ರಾಮನು ಒಂದು ವಿಧೇಯನಾದನು, ಅದೇ ರೀತಿಯಾಗಿ ನಾವು ಸಹ ಒಂದು ವಿಶ್ವಾಸವಿಟ್ಟು ದೇವರ ಮಾರ್ಗದಲ್ಲಿ ನಾವು ಏನು ಮಾಡಬೇಕು? ನಡಿಬೇಕು. ಆವಾಗ ತಾನೇ ನಮ್ಮ ಆಧ್ಯಾತ್ಮಿಕ ಒಂದು ಜೀವನವನ್ನು, ಆಧ್ಯಾತ್ಮಿಕ ಒಂದು
ಒಂದು ಸಂಬಂಧವನ್ನು ನಾವೇನು ಮಾಡಬೇಕು, ದೇವರೊಂದಿಗೆ ಒಂದು ಬಲವಾಗಿರ್ತದೆ. ಆಗ ನಮ್ಮ ಆಧ್ಯಾತ್ಮಿಕ ದೇವರೊಂದಿಗೆ ನಾವು ಮುಂದುವರಿಸಬೇಕು ಪ್ರಿಯರೇ. ಪ್ರಿಯರೇ, ಈ ದಿನ ನಾವು ಧ್ಯಾನ ಮಾಡಿರುವಂಥ ವಿಧೇಯರಾಗಿರ್ಬೇಕಂತ ಶಿರೋನಾಮ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಯಾವ ರೀತಿಯಾಗಿ ಅಬ್ರಾಮನು ಮಾಡಿದನು ಅದೇ ರೀತಿಯಾಗಿ ನೀವು ಮಾಡಬೇಕೆಂದು ನಾನು ಬಯಸುತ್ತೇನೆ. ದೇವರಲ್ಲಿ ವಿಶ್ವಾಸ ಬಿಡೋಣ, ದೇವರಲ್ಲಿ ನಂಬಿಕೆ ಇಡೋಣ, ದೇವರ ಮಾತಿಗೆ ವಿಧೇಯರಾಗಿ ಆತನ ಮಾರ್ಗದಲ್ಲಿ ನಾವು ನಡೆಯೋಣ ಪ್ರಿಯರೇ. ದೇವರು ಆಗಿನ ಮಾತ್ರ ಅವರಿಗೆ ಮಾತ್ರವಲ್ಲ ಪ್ರಿಯರೇ, ದೇವರು ನಮಗೂ ಸಹ ಏನು ಮಾಡ್ತಾನೆ, ಆಶೀರ್ವಾದಗಳು ನೀಡ್ತಾನೆ. ನಾವು ವಿಧೇಯರಾಗಬೇಕಷ್ಟೇ. ಆತನಿಗೆ ವಿಧೇಯರಾದರೆ, ಆತನ ಮೇಲೆ ವಿಶ್ವಾಸವಿಟ್ಟರೆ ಖಂಡಿತವಾಗಿಯೂ ಯಾವ ರೀತಿಯಾಗಿ ಅಬ್ರಾಮನಿಗೆ ಒಂದು ಆಶೀರ್ವಾದ ಕೊಟ್ಟನೋ ಅದೇ ರೀತಿಯಾಗಿ ದೇವರು ನಿಮಗೂ ಸಹ ಆಶೀರ್ವಾದವನ್ನು ನೀಡ್ತಾನೆ ಪ್ರಿಯರೇ. ಪ್ರಿಯರೇ, ಇಷ್ಟು ದಿನ ದೇವರ ಮಾತನ್ನು ಕೇಳಿದ್ದೇವೆ. ನಮ್ಮ ಮನಸ್ಸಿಗೆ ಹಾಕಲಾರದೆ ನಾವು ನಮ್ಮ ಇಷ್ಟಾರ್ಥ ಜೀವಿತವನ್ನು ನಾವು ಜೀವಿಸುತ್ತಿದ್ದೇವೆ. ದೇವರು ಇದು ಮತ್ತೊಂದು ಒಳ್ಳೆಯ ಅವಕಾಶವನ್ನು ನೀಡಿದ್ದಾನೆ. ಪ್ರಿಯರೇ, ಬನ್ನಿ ದೇವರೊಂದಿಗೆ ಒಂದು ವಿಶ್ವಾಸವಿಟ್ಟು ದೇವರ ಮಾತನ್ನು ಕೇಳಿ ಅಬ್ರಾಮನಂತೆ ನಾವೂ ಸಹ ಆಶೀರ್ವಾದ ಜೀವಿತವನ್ನು ನಾವು ಜೀವಿಸೋಣ, ಆಧ್ಯಾತ್ಮಿಕ ಜೀವಿತವನ್ನು ನಾವು ಜೀವಿಸೋಣ. ಬನ್ನಿ ನನ್ನೊಟ್ಟಿಗೆ ಪ್ರಾರ್ಥನೆ ಮಾಡಿ ದೇವರೊಂದಿಗೆ ಕೇಳಿ ಆತನಿಗೆ ವಿಧೇಯರಾಗೋಣ. ಅತಿ ಪರಿಶುದ್ಧನು ಅತಿ ಪರಿಶುದ್ಧನು ಅತಿ ಪರಿಶುದ್ಧನು ಸ್ಥಾನದಲ್ಲಿ ವಾಸಿ ಮಾಡುವಂಥ ಪರಲೋಕದ ಕರ್ತನೆ, ನಿನ್ನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ತಂದೆ. ತಂದೆ, ಇಲ್ಲಿವರೆಗೆ ನಿಮ್ಮ ವಿಧೇಯರಾಗಿ ಯಾವ ರೀತಿಯಾಗಿ ಅಬ್ರಾಮನಿಗೆ ಒಂದು ಆಶೀರ್ವಾದ ಜೀವಿತವನ್ನು ನೀವು ನೀಡಿದೆಯೋ ತಂದೆಯೇ, ಅದೇ ರೀತಿಯಾಗಿ ನಮಗೂ ಸಹ ಒಂದು ವಿಧೇಯರಾಗಿ ನಿಮ್ಮ ಮಾರ್ಗದಲ್ಲಿ ಹಿಡಿದು ನಿಮ್ಮ ಮಾತಿನ ಪ್ರಕಾರ ನಾವು ನಡೆಯಬೇಕೆಂದು ಬೇಡಿಕೊಳ್ಳುತ್ತೇವೆ ತಂದೆಯೇ. ತಂದೆಯೇ, ಇಲ್ಲಿ ವೀಕ್ಷಿಸುವಂಥ ಎಲ್ಲ ಒಂದು ವೀಕ್ಷಕರಿಗೆ ಅವರ ಎಲ್ಲ ಒಂದು ಇಷ್ಟಾರ್ಥಗಳು ಅವರ ನಿಮ್ಮ ಮಾತಿನ ಪ್ರಕಾರ ನಿಮ್ಮ ವಿಧೇಯರಾಗಿ ನಿಮ್ಮ ಮೇಲೆ ವಿಶ್ವಾಸವಿಟ್ಟು ನಿಮ್ಮ ಮಾರ್ಗವನ್ನು ಹಿಡಿದು ನಿಮಗೆ ಒಂದು ವಿಧೇಯರಾಗಿರಬೇಕೆಂದು ಬೇಡಿಕೊಳ್ಳುತ್ತೇನೆ ಕರ್ತನೆ. ಅವರು ಮಾಡಿರುವಂಥ ಪಾಪ ಅಪರಾಧಗಳನ್ನು ಕ್ಷಮಿಸು ಅಪ್ಪ. ತಂದೆ, ಈ ದಿನ ಈ ವಾಕ್ಯವನ್ನು ಕೇಳುವಂಥ ಎಲ್ಲ ಒಂದು ವೀಕ್ಷಕರಿಗೆ ನೀವೇ ಅವರಿಗೆ ಆಶೀರ್ವಾದ ಉಂಟು ಮಾಡಬೇಕೆಂದು ಬೇಡ್ಕೊಳ್ಳುತ್ತಾ ನಮ್ಮ ಮುದ್ದು ರಕ್ಷಕನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಕರ್ತನೆ. ಆಮೇನ್.